ಜನವರಿ ಎಂಡಿಗೆ, ಯಾಕೆಂದರೆ DPR ಆಗಬೇಕದು ಕ್ಯಾಬಿನೆಟಲ್ಲೆಲ್ಲ ಅಪ್ರೂವ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದರೆ ಐ ಥಿಂಕ್ ದಟ್ ವಿಲ್ ಪಿಕಪ್ ವೆರಿ ವೆಲ್. ಎಂಟೈರ್ ಸ್ಟೇಟಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ. ಅಷ್ಟರೊಳಗೆ ರಿಕ್ರೂಟ್ಮೆಂಟು ಎಲ್ಲದೂ ಮುಗಿದೋಗಿರುತ್ತೆ, ಒಂದು ಹಂತಕ್ಕೆ ಚೆನ್ನಾಗಾಗುತ್ತೆ. ಕೇಳಬೇಕು. ಈಗ ನೀವು ಹೆಂಗೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನನಗೆ, ರಿಕ್ರೂಟ್ಮೆಂಟ್ ಯಾವಾಗ ಮಾಡ್ತೀರಿ, ಈ ಶಾಲೆಯಲ್ಲಿ ಯಾಕೆ ಟೀಚರ್ ಇಲ್ಲ, SDMC ಅವ್ರು ಸರಿ ಊಟ ಕೊಡ್ತಾರೆ. ನಾವು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಯೂನಿಫಾರ್ಮು, ಬಟ್ಟೆ, ಶೂಸು, ಸಾಕ್ಸು, ಬೆಳಗ್ಗೆ ಹಾಲು, ಮಧ್ಯಾಹ್ನ ಊಟ, ಮೊಟ್ಟೆ, ಇದೆಲ್ಲ ಹೋಗ್ತಾ ಇದೆ. ಅದು ಕೇಳಬೇಕು. ಅದ್ರ ಜೊತೆಗೆ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲೇ. ನೀವು ಮಕ್ಳಿಗೆ ಪಾಠ ಚೆನ್ನಾಗಿ ಹೇಳ್ಕೊಡ್ತೇವೆ. ನನ್ನ ಮಗ ದಡ್ಡ, ಯಾಕೆ ಓದ್ತಾ ಇಲ್ಲ, ಸ್ವಲ್ಪ ಇವನಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ತೊಗೊಳ್ಳಿ, ಫ್ರೀ ಕರೆಂಟ್ ಕೊಟ್ಟಿದ್ದೀವಿ, ಟೀಚರಿಗೆ ಹೋಗಿ ಮನವಿ ಮಾಡಬೇಕು. ಇದೆಲ್ಲ ಚರ್ಚೆ ಮಾಡಿದಾಗ ನಮ್ಮ ಮಕ್ಕಳು ಹೆಂಗೆ ಓದ್ತಾರೆ, ಮನೇಲಿ ಹೆಂಗಿದ್ದಾರೆ, ಅದು ಚರ್ಚೆ ಆಗಬೇಕು. ಈ ಪ್ರೈವೇಟ್ ಸ್ಕೂಲಲ್ಲಿ ಇದರಲ್ಲೆಲ್ಲ ಆದ ತಕ್ಷಣ ಅವರೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಇಟ್ಕೊಬಿಡ್ತಾರೆ. ಸೊ ಇದು ಬರಬೇಕು. ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸಂಪ್ರದಾಯನೇ ಇಲ್ಲ. ಅದಕ್ಕೆ ಮೊನ್ನೆ ನವೆಂಬರ್ 14 ಮಕ್ಕಳ ದಿನಾಚರಣೆ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಬರಲ್ಲ ಯೂಶಲಿ, ಅವತ್ತು ಕರೆಸಿ ಇಡೀ ರಾಜ್ಯದಲ್ಲಿ 46,000 ಶಾಲೆಯಲ್ಲೂ ಕೂಡ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಿ ಭಾಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಚರ್ಚೆನೂ ಕೂಡ ಆಗಿದೆ. ಹೋಗಿ ಮಾತಾಡಿದ್ದಾರೆ. ಆವಾಗ ಗೊತ್ತಾಗಿದೆ ಪೇರೆಂಟ್ಸಿಗೆ, ನಾವು ಕೇಳಬೇಕು, ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕು ಅಂತ. ಅದು ಕೇಳ್ಕೊಂಡು ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಗುಡ್. ಅದಕ್ಕೆ ಎವ್ರಿ 2 ಮಂತ್ಸ್ ಮಾಡಿ ಅಂತ. ಎವ್ರಿ 2 ಮಂತ್ಸ್ ಮಾಡದೇ ಇರ್ಬೋದು, ಅಟ್ಲೀಸ್ಟ್ ಆ ಕಾಳಜಿ ಇರಬೇಕು. ಕಾಳಜಿ SDMC ಅವ್ರಿಗೆ ಇರಬೇಕು, ಟೀಚರ್ಸಿಗಿರಬೇಕು, ಪೇರೆಂಟ್ಸಿಗೆ. ಬಿಲ್ಡಿಂಗ್ಸು ತುಂಬ ನಂಬರ್ ಆಫ್ ಶಾಲೆಗಳು ಜಾಸ್ತಿ. ಎಲ್ಲ ಕಡೆನೂ ರಿಪೇರಿ ಮಾಡಿಸ್ಬೇಕಂದ್ರೆ ಒಂಥರ ಈಗ ಒಳ್ಳೆ ಮೇಕಪ್ ಮಾಡ್ದಂಗೆ. ಇವಾಗ ಮೇಕಪ್ ಮಾಡ್ತೈತಿ, ನೆಕ್ಸ್ಟ್ ಮಳೆಗಾಲಕ್ಕೆ ಆ ಮೇಕಪ್ ಹೋಗ್ತದೆ. ಈಗ ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ತರಬೇಕು ಅಂತ. ಈಗ ನನಗೆ ಮನೆ ಮುಖ್ಯಮಂತ್ರಿಗಳ ಸಹಕಾರನೂ ಕೂಡ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ನಮಗೆ CSR ಫಂಡ್ಸು ಕೂಡ ಚೆನ್ನಾಗಿ ಬೇರೆಯವರು ಕೂಡ ಸಹಕಾರ ಮಾಡ್ತಾರೆ. ಇವತ್ತೀಚಿನ ದಿನಗಳಲ್ಲಿ ಮಾಧ್ಯಮದವ್ರು ನೀವು ಒಂದು ಕೆಲವು ಮಾರ್ಗದರ್ಶನ ಕೊಡೋದ್ರಿಂದ ಚೆನ್ನಾಗಾಗುತ್ತೆ. ವಿಶ್ವಾಸ ಇಟ್ಕೊಳ್ಳಿ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆನ ಕೊಡ್ತಕ್ಕಂಥ. ಹಾಂ, ಈಗ ಅದು ಶುರು ಆಯಿತು. ಅಲ್ಲ, ಒಂದೇ ಸತಿಗೆ ಆಗಲ್ಲ, ಅದಕ್ಕೆಲ್ಲ ತುಂಬ ದುಡ್ಡು ಬೇಕಾಗುತ್ತೆ. ಈಗ ಮೊದಲನೇ ಹಂತದಲ್ಲಿ 900 ಶಾಲೆಗಳನ್ನು ಜನವರಿ ಎಂಡಿಗೆ, ಯಾಕೆಂದರೆ DPR ಆಗಬೇಕದು ಕ್ಯಾಬಿನೆಟಲ್ಲೆಲ್ಲ ಅಪ್ರೂವ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆದರೆ ಐ ಥಿಂಕ್ ದಟ್ ವಿಲ್ ಪಿಕಪ್ ವೆರಿ ವೆಲ್. ಎಂಟೈರ್ ಸ್ಟೇಟಲ್ಲಿ ಒಳ್ಳೆ ರೀತಿಯಲ್ಲಿ ಪಿಕಪ್ ಆಗುತ್ತೆ. ಅಷ್ಟರೊಳಗೆ ರಿಕ್ರೂಟ್ಮೆಂಟು ಎಲ್ಲದೂ ಮುಗಿದೋಗಿರುತ್ತೆ, ಒಂದು ಹಂತಕ್ಕೆ ಚೆನ್ನಾಗಾಗುತ್ತೆ.